ಅವ್ರದ್ದು ಒಂಥರ ಸೆಲೆಬ್ರಿಟಿಗಳು ಅವರಿಬ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಇದ್ರಲ್ಲಿ ಬರ್ತಡೇ ಯಾರ್ದು? ಇವರಿಬ್ಬರದೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೀನ್ ಯಾರು? ಚೈತ್ರ ಕುಂದಾಪುರ ಅಂತ ನೀನು. ನೀನು ಭವ್ಯ, ನೀನು ಮಂಜಣ್ಣ, ನೀನು ರಜತ್, ನೀನು ತ್ರಿವಿಕ್ರಮ. ಓಕೆ. ಏನಂದ್ರಿ? ಡಯಟಾ? ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಿಡಿ. ಕೋಳಿಗೆ ನಾವು ಅಂದ್ರೆ ಪ್ರೀತಿ, ನಮ್ಗೆ ಕೋಳಿ ಅಂದ್ರೆ ಬೋಲು ಪ್ರೀತಿ. ಅದ್ರಲ್ಲೂ ಹಿಂಗೆ ತರಾವರಿ ಕೋಳಿ. ಕೈಯಲ್ಲಿ ಏನಿದೆ ದೀಪಕ? ಲಿಪ್ ಬಾಮ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಸನ್ನಿ ವ್ಲಾಗ್ಸ್ ಅಂತ ಹೇಳಿ ನನ್ನ ವ್ಲಾಗು. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವ್ಲಾಗಲ್ಲಿ ನಾನು ಇನ್ಮೇಲೆ ನನ್ನ ಕುಕ್ಕಿಂಗ್ ಏನೇನು ಮಾಡ್ತೀನಿ, ರೆಸಿಪೀಸ್ ನಿಮ್ಮ ಜೊತೆನೂ ಹಂಚ್ಕೊತೀನಿ. ನನಗೆ ಯಾವ್ಯಾವ ಕುಕ್ಕಿಂಗ್ಸ್ ಬರುತ್ತೋ ಆ ರೆಸಿಪೀಸ್ನ ನಿಮಗೂ ಶೇರ್ ಮಾಡ್ತೀನಿ. ನೀವು ನೋಡಿಕೊಂಡು ಆ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಆಮೇಲೆ ನಮ್ಮ ಫ್ಯಾಮಿಲಿ ಒಂದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನಲ್ಲಿ ನಡೆಯೋ ಒಂದು ಫನ್ ಮೆಮರೀಸ್, ಫನ್ ಮೊಮೆಂಟ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿ ನನ್ನ ವೀಡಿಯೋಸಲ್ಲಿ ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಈ ಒಂದು ಫಸ್ಟ್ ವ್ಲಾಗಲ್ಲೇ ನಾನು ಬರ್ತ್ಡೇ ಟ್ರೀಟ್ ವ್ಲಾಗ್ ಅಂತ ಮಾಡಿದ್ದೀನಿ. ಅಂದರೆ ಇವತ್ತು ನನ್ನ ನಾದಿನಿದು ಬರ್ಡೇ ಇತ್ತು. ಸೊ ಅವರು ಟ್ರೀಟಿಗೆ ಕರ್ಕೊಂಡು ಹೋಗಿದ್ರು. ನಾವೆಲ್ಲರೂ ಎಂಪೈರ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಬಂದು ನಾವು ವೀಡಿಯೋಸ್ ಮಾಡ್ಕೊಂಡ್ವಿ ಸ್ವಲ್ಪ. ಹಾಗೆ ನಮ್ಮ ಮನೇಲಿರುವಂಥ ಮಕ್ಕಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿ ಅವ್ರವ್ರ ಕ್ಯಾರೆಕ್ಟರ್ಸ್ನ ತೋರಿಸ್ಕೊಂಡ್ರು. ಯಾರು ಭವ್ಯ, ಯಾರು ತ್ರಿವಿಕ್ರಮ್, ಅವ್ರವರೇ ಅಂದ್ಕೊಂಡಿದ್ದಾರೆ ನಾನು ಭವ್ಯ, ನಾನು ತ್ರಿವಿಕ್ರಮ್ ಅಂತ. ಆ ಮಕ್ಕಳು ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಬನ್ನಿ. ನಾವು ಎಂಪೈರ್ ಹೋದ್ವಿ. ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು. ಎಲ್ಲರೂ ಬಂದಾದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಸ್ವಲ್ಪ ಹೊತ್ತು ಆಯಿತು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ದೊಡ್ಡವ್ರಿಗೂ ಒಂದು ಖುಷಿ, ಎಲ್ಲರೂ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಇತ್ತು. ಅದಾದಮೇಲೆ ಮತ್ತೆ ವಾಪಸ್ ಊಟ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಆರ್ಡ್ರ್ ಮಾಡಿ ಎಲ್ಲ ತಿಂದು ಮನೆಗೆ ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ಅವತ್ತು 26th January. ಸೊ ಹಾಗಾಗಿ ಬಿಗ್ ಬಾಸ್ ಫಿನಾಲೆ ಬೇರೆ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಅದೊಂದು ಕ್ಯೂರಿಯಾಸಿಟಿ ಇತ್ತು, ಯಾರು ಗೆಲ್ತಾರೆ ಅಂತ. ನಿಮಗೆ ಯಾರು ಗೆಲ್ಲಬೇಕಾಗಿತ್ತು ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನನಗಂತೂ ರಜತ್ ಗೆಲ್ಲಬೇಕಾಗಿತ್ತು. ಪರವಾಗಿಲ್ಲ, ನಾಟ್ ಬ್ಯಾಡ್. 3rd place ಬಂತು ರಜತ್ಗೆ. ಸೊ ಏನು ಬೇಜಾರಿಲ್ಲ ನಮಗೆ. ಮತ್ತು ತ್ರಿವಿಕ್ರಮು 2nd place ಬಂತು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹನುಮಂತನೇ ಗೆಲ್ತಾರೆ ಅಂತ, ಯಾಕಂದರೆ ವೋಟಿಂಗ್ ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಎಲ್ಲರೂ ಬಿಗ್ ಬಾಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಷ್ಟು ಬೇಗ ಮನೆಗೆ ಹೋಗ್ತಾ ಇರೋದು. ದಟ್ ಈಸ್ 10:58 ಮನೆಗೆ ಹೊರಟ್ಬಿಟ್ವಿ. ಗೊತ್ತಿಲ್ಲ, ಮೇ ಬಿ ಬಿಗ್ ಬಾಸ್ ನೋಡಬೇಕು ಅಂತಲೇ ಬೇಗ ಹೊರಟ್ರೇನೋ. ಯೂಶ್ವಲಿ ನಾವು ಹೋಗೋದೇ 11:30, 12 ಆಗೋಗುತ್ತೆ ಮನೆಗೆ. ನೆಕ್ಸ್ಟ್ ಡೇ ಬೇರೆ ಸ್ಕೂಲ್ ಇತ್ತು ಮಕ್ಕಳಿಗೆ. ಸೊ ಹಾಗಾಗಿ ಎಲ್ಲ ಮುಗಿಸಿ ಮತ್ತೆ ಎಲ್ಲ ಫೈನಲಿ ಲಾಸ್ಟ್ ಫ್ಯಾಮಿಲಿ ಪಿಕ್ ಇರುತ್ತೆ ಅಲ್ಲ, ಸೊ ಫ್ಯಾಮಿಲಿ ಪಿಕ್ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ 10:58 ಆಯಿತು. ಮತ್ತು ವಾಪಸ್ ಆ್ಯಸ್ ಯೂಶ್ವಲ್ ಡೈಲಿ ರೂಟೀನ್ಸ್ ಇದ್ದೇ ಇರುತ್ತೆ ಅಲ್ವಾ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಒಳ್ಳೆ ಕುಕ್ಕಿಂಗ್ ರೆಸಿಪೀಸ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.